ಫ್ರೆಂಡ್ಸ್, ವೆಲ್ಕಮ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಕ್ರೋಶಾ ಡಿಸೈನ್ಗೆ 6 ಎಳೆ ದಾರ ಹೇಗೆ ಸುತ್ಕೋಬೇಕು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನು ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನಂತರ ಖಾಲಿಯಾಗಿರ್ತಕ್ಕಂತಹ ದಾರದ ರೀಲ್ದು ಖಾಲಿ ಬಾಕ್ಸ್ ಬರುತ್ತಲ್ವ, ಈ ಥರ ಇದನ್ನು ತೊಗೊಂಡಿದ್ದೀನಿ. 2 ಬೇಕಾಗುತ್ತೆ, 2 ತೊಗೊಂಡಿದ್ದೀನಿ ನಾನು. ಮೊದಲಿಗೆ ನೋಡಿ, ಈ ಥರ ಇದು ಒಂದೇ ಸ್ಟೆಪ್ ಇದೆಯಲ್ವ, ಒಂದು ರೀಲು 1 ಎಳೆ ದಾರ ಇದೆ. ಇದನ್ನು ನಾವು ಹೇಗೆ 3 ಎಳೆ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಇದು ತುದಿ ಇರುತ್ತಲ್ವ, ನೋಡಿ ಈ ಥರ ತುದಿನ ಈ ಥರ ತಗೋಬೇಕು. ನಾವು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ನೋಡಿ, ಇದು ಲೂಪ್ ಬರುತ್ತಲ್ವ, ಈ ಥರ ಇದನ್ನು ನಾವು ರೈಟ್ ಹ್ಯಾಂಡಿಂದ 2 ಬೆರಳಿಂದ ನೋಡಿ ಈ ಥರ ತಗೊಂಡು ಈ ಥರ ಎಳಿಬೇಕು. ಫ್ರೆಂಡ್ಸ್, ಇದು ಎಳೆದ್ರೆ ಲೆಂತೆಗೆ ಎಳ್ಕೊಂಡು ಮುಂದಿಂದು ತುದಿ ಬರುತ್ತಲ್ವ, ಇದನ್ನು ನಾವು ಈ ದಾರದ ರೀಲ್ಗೆ ಸುತ್ಕೋಬೇಕು. ನೋಡಿ, ಈ ಥರ ಖಾಲಿ ಬಾಕ್ಸ್ಗೆ ಇದನ್ನು ಈ ಥರ ಸುತ್ಕೊಂಡು 3 ಎಳೆ ಆಗುತ್ತೆ. ನಂತರ ನೋಡಿ, ಇದು ಮತ್ತೆ ಲೂಪ್ ಬರುತ್ತಲ್ವ, ಇದರಿಂದ ನಾವು ಈ ಥರ ಲೆಂತಿಯಾಗಿ ಎಳ್ಕೊಂಬಿಟ್ಟು ಈ ಥರ ಸುತ್ಕೋಬೇಕು. ಈ ಥರ ನಾವು 2 ದಾರದ ಖಾಲಿ ಬಾಕ್ಸ್ಗೆ ಸುತ್ಕೊಂಡು ನೋಡಿ, ಇದು ಇಲ್ಲಿಗೆ ಇದ್ದಾಗಲೇ ನಾವು ಮತ್ತೆ ಈ ಥರ ತಗೋಬೇಕು. ನೋಡಿ, ತುಂಬ ಈಸಿಯಾಗಿದೆ. ಇದ್ರ ಒಳಗಡೆಯಿಂದ ಈ ದಾರನ ಈ ಥರ ತಗೊಂಡು ನಾವು ಈ ಥರ ಎಳಿಬೇಕು. ಎಳೆದ್ರೆ ನಮಗೆ 3 ಎಳೆ ದಾರ ಸಿಗುತ್ತೆ. ಇದು ನೋಡಿ ಫ್ರೆಂಡ್ಸ್, ಈ ಥರ 3 ಎಳೆ ದಾರ ಆಗುತ್ತೆ. ನೋಡಿ, ಈ ಥರ ಬರುತ್ತೆ 3 ಎಳೆ ದಾರ. ಇದನ್ನು ನಾವು ಈಗ ಏನು ಮಾಡಬೇಕಂದ್ರೆ 2 ಎಂಟಿ ಬಾಕ್ಸಿಗೆ ಸುತ್ಕೊಂಡಿರ್ತೀವಲ್ವ, ಈ ಥರ 2 ಇದನ್ನು ಸುತ್ಕೊಂಡಿರೋದನ್ನು ಏನು ಮಾಡಬೇಕಂದ್ರೆ ಇವಾಗ ನೋಡಿ, ಇದು 3 ಲೇಯರು, ಇದು 3 ಲೇಯರು, ಎರಡೂ ಸೇರಿಸಿ 6 ಎಳೆ ದಾರ ಆಗುತ್ತೆ ನಮಗೆ. ನಿಮಗೆ 6 ಎಳೆ ಆದರೂ ತೊಗೋಬಹುದು. ಅಥವಾ ಇದೇನಾದ್ರು ನಿಮ್ಗೆ ತೆಳ್ಳಗೆ ಅನಿಸಿದರೆ ನೋಡಿ, ದಾರದ ರೀಲ್ ಇರುತ್ತಲ್ವ, ಉಳಿದಿರುತ್ತಲ್ವ, ಇದನ್ನೇ ನಾವು ಇದು ಅಂತ ಸೇರಿಸ್ಕೋಬೋದು. 7 ಎಳೆ ಆಗುತ್ತೆ. ನೀವು 6 ಎಳೆ ಆದರೂ ತೊಗೊಳ್ಳಿ ಅಥವಾ 7 ಎಳೆ ಆದರೂ ತೊಗೊಳ್ಳಿ. ತುಂಬ ತೆಳ್ಳಗೆ ಅನಿಸಿದ್ರೆ ನೀವು 7 ಎಳೆ ಮಾಡ್ಕೋಬೋದು. ಇಲ್ಲಾಂದರೆ ಸಾಕು, 6 ಎಳೆ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಬಿಟ್ಟು ನಾವು ಇದು ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡ್ರೆ ಇದು 6 ಎಳೆ ಆಯಿತು. ನಾವು ಇವಾಗ ಕ್ರೋಶಾ ಮಾಡ್ಕೋಬೋದು. ಇದರಿಂದ ಡಿಸೈನ್ ಚೆನ್ನಾಗಿ ಬರುತ್ತೆ, ತಿಕ್ಕಾಗಿ ಬರುತ್ತೆ. ನೋಡಿ, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.